Hello everyone, welcome back to ಮೈಕ್ ತರಬೇಕಿತ್ತು ಯೂಟ್ಯೂಬ್ ಚಾನಲ್. Good morning everybody, welcome back to our YouTube channel. Hello everyone. Influencer. Hello everyone. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಮಾರ್ನಿಂಗ್ ಬ್ಲಾಗ್ ಮಾಡೋದ ಅಂತ ಇಬ್ರು ಮಾಡ್ತಿದೀವಿ. ಸೊ ಪೂರ್ತಿ ನೋಡಿ. ಇನ್ಫ್ಲೂಯೆನ್ಸರ್ ಅವ್ರ ಯೂಟ್ಯೂಬರ್ ಜೊತೆ ಸೇರ್ಕೊಂಡ್ಬಿಟ್ರೆ ಬೆಳಿಗ್ಗೆ ಕಣ್ ಬಿಡಕ್ಕೂ ಬಿಡಲ್ಲ, ಸುಮ್ಮನೆ ಕೊಟ್ಲೆ ಕೊಡ್ತಾ ಇರ್ತಾರೆ. ಹೌದೌದು. ಸೊ ಪೂರ್ತಿ ನೋಡಿ, ಬ್ಲಾಗ್ ಚೆನ್ನಾಗಿರುತ್ತೆ. ಇವತ್ತು ನಾವು ಬೆಳಗ್ಗೆನೆ ಚಿಕನ್ ಮಾಡೋದ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದೇ ತಯಾರಿ ಮಾಡ್ಕೊಳ್ತಿದ್ವಿ. ಇಲ್ಲ ಫ್ರೆಂಡ್ಸ್, ಅಂತ ದೊಡ್ಡ ಕೆಲಸ ಏನ್ ಮಾಡ್ತಿಲ್ಲ. ರಾತ್ರಿ ಸಾಂಬಾರ್ ಬಿಸಿ ಮಾಡಿದ್ದಾರೆ. ನಾನು ಶುಂಠಿ ನೀರು ಮಾಡ್ತಾ ಇದ್ದೀನಿ ಅಷ್ಟೇ. ಹೌದು ಫ್ರೆಂಡ್ಸ್, ನಮ್ ಮುಖಗಳೇ ಚೈನೀಸ್ ಮುಖಗಳ ತರ ಕಾಣಿಸ್ತಿಲ್ಲ. ಅಲ್ಲಿ ಕಣ್ ಕಾಣಿಸ್ತಾ ಇಲ್ಲ, ಕಣ್ಣೇ ಕಾಣಿಸ್ತಿಲ್ಲ, ಬರೀ ಕೆನ್ನೆಗಳೇ ಕಾಣಿಸ್ತೈತೆ. ಗಂಟೆ ಆಗಿದೆ, ಇವಾಗ ಎದ್ದಿದ್ದಾಳೆ ಸೋಂಬೇರಿ. 9 ಗಂಟೆಗೆ. ನಾನು ಬಿಡು 7 ಗಂಟೆಗೆ ಎದ್ದೆ. ನಿನ್ನೆ ಎದ್ದೇಳಿಸ್ಬಿಟ್ಟು ಮತ್ತೆ ಮಲ್ಕೊಂಡೆ ಅಷ್ಟೇ. ಗುರು ಯಾರು? ಬ್ಲಿಂಕಿಟ್ ಅಂತಮ್ಮ. ಹಲೋ ಸರ್, ಇಲ್ಲಿ ಬನ್ನಿ ಸರ್. ಡೈರೆಕ್ಟ್ ಆಪೋಸಿಟ್. ಬ್ಲಿಂಕಿಟ್ ಆರ್ಡರ್ಸ್ ಅಲ್ಲ, ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದೀವಿ, ಕಲೆಕ್ಟ್ ಮಾಡ್ಬೇಕು. ಹಲೋ, ಯಾಕೆ ಅಣ್ಣ ಆ ಕಡೆ ಚಿಚಿ ಮಾಡೋದು ಏನು ಗೊತ್ತಾ ಫ್ರೆಂಡ್? ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ. ನಮ್ಮೂರಲ್ಲಿ ಸುಮ್ನೆ ಗದ್ದೆ ಕಡೆ ಹೋಗಿದ್ರೆ ಫ್ರೀ ಆಗಿ ಸಿಗುತ್ತೆ. ನಮ್ದಿತ್ತು, ನಮ್ದಿಲ್ಲ ಅಂದ್ರೂ ಫ್ರೀ ಆಗಿ ಹೋಗಿ ಸಿಗೋದು. ಎಲ್ಲಾದ್ರೂ ಓಡಾಡ್ಕೊಂಡು ಹೋಗಿದ್ರೆ. ಬಂದೀನಿ. ಏನು ಮನೇಲಿದ್ದೀವಿ, ಏನದು ನೆಕ್ಸ್ಟ್ ಮಾಡ್ತೀವಿ. ಊಟ ಚೆನ್ನಾಗಿದೆ, ಅದು ತಿನ್ನಲ್ಲ. ಬಿಡಲ್ಲ, ಮನೆ ಕಳಿಸ್ತೀವಿ. ಅದಂತೂ ನಿಜ. ಕುಂತಿ ಪಾಪ ಬೆಂದು ಇನ್ನು ಎಷ್ಟು ಬೇಯಿಸ್ತೀಯ ನನ್ನ? ಸಾಕು, ಬೆಂದು ನನ್ ರಕ್ತ ಎಲ್ಲ ಬಿಟ್ಬಿಟ್ಟಿದೀನಿ ಅಂತ ನೈಟ್ ಇಂದ. ಅದು ಡಯಟ್ ಮಾಡೋ ಲಕ್ಷಣ. ಇದು ಡಯಟ್ಗಲ್ಲ ಫ್ರೆಂಡ್ಸ್, ಇದು ಡಯಟ್ ವಾಟರ್ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಶುಂಠಿ ವಾಟರ್ ಕುಡಿದ್ರೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇವ್ರಂತವ್ರಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ಗಂತೂ ಡೈಜೆಷನ್ ಸಿಸ್ಟಮ್ ಸ್ಲೋ. ಅದಕ್ಕೆ ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಡಯಟ್ ಯಾಕೆ ಇದೆಯಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಯಾಕೆ ಅಂದ್ಬಿಡು. ನಮ್ ಮಿಷಿನ್ ಚೆನ್ನಾಗಿ ತಿಂದು ಅರ್ಗಿಸ್ಕೊಡುತ್ತೆ. ಈಗ ಹಾಲು ಕಾಯಿಸ್ತಿದ್ಯಾ? ಎಂದಲ್ವಾ ರೆಸಿಪಿ ಸಾಂಬಾರ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ವಿಡಿಯೋದಲ್ಲಿ ನಾವ್ ಹೆಂಗೆ ಚಿಕನ್ ಸಾಂಬಾರ್ ಮಾಡ್ತೀವಿ ಅಂತ. ಸಿಟಿಲಿ ಇರೋರ್ಗೆ ಒಂದ್ ಟಿಪ್ಸ್ ಏನ್ ಗೊತ್ತಾ? ಇದೆಲ್ಲ ಕಾಯಿಂದ ಬರಲ್ವ, ಪಾತ್ರೆ ಎಲ್ಲ ಹೋಗ್ತು ಕಾಯಿಂದ ಬರುತ್ತಲ್ಲ, ಇದೆಲ್ಲ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಪಾತ್ರೆ ಬೆಳೆಯೋಕೆ ಯೂಸ್ ಮಾಡಿ. ನ್ಯಾಚುರಲ್ ಸ್ಕ್ರಬ್ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡೋದ. ಅಂದ್ರೆ ಶುಂಠಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಹೋಮ್ಲೆಸ್ ಆಗಿ ಕಾಣಿಸ್ತಿದೀವಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲೇ ಚಾಕು? ಇಲ್ಲಿ ಬಿಡಿ, ನಾನು ತರಕಾರಿಗಳು ಕಟ್ ಮಾಡ್ಕೊಡ್ತೀನಿ. ಚಾಕು ಕೈ ಕೊಡ್ಬಾರ್ದು, ಜಗ್ಲಾಗುತ್ತೆ. ವಾಪಸ್ಸು ನಾನು ಈಸ್ಕೊಂಡ್ಬಿಟ್ಟು ಬಿಟ್ಟು. ಎಣ್ಣೀರು ಕುಡಿತ್ಯಾ? ಎಳ್ನೀರು ಕೆಚ್ಚಿದಾಗ ಮನೇಲೆಲ್ಲ ಒಂದ್ 10-15 ನಿಮಿಷ ಸುಮ್ನೆ ಎಳ್ನೀರ್ ಮುಖಕ್ಕೆ ಹಚ್ಕೊಂಡ್ರೆ ಒಳ್ಳೆ ಗ್ಲೋ ಕೊಡುತ್ತೆ. ನಿಜ. ನಾವೊಂದು ಸ್ಟ್ಯಾಂಡ್ ತರ್ಬೇಕಿತ್ತು ವಿಡಿಯೋ ಮಾಡಕ್ಕೆ. ನಂದೇ ಸ್ಟ್ಯಾಂಡ್ ಮನೇಲಿ ಸುಮ್ನೆ ಬಿದ್ದಿತ್ತು ಸ್ಟೋರ್ ಅಲ್ಲಿ. ಅದಾಗಲ್ಲ, ಮತ್ತೆ ಟ್ರೈಪೋಡ್ ಅಂತ ಬರುತ್ತಲ್ಲ, ಇದ್ಯಾ ನಿನ್ನ ಹತ್ರ? ನಾನು ಅದೇ ನಂದು ಆರ್ಡರ್ ಮಾಡಿದ್ವಲ್ಲ, ಅದನ್ನ ಸ್ವಲ್ಪ ದೂರದಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಿದ್ದೆ. ಅಂದ್ರೆ ಕಿಚನ್ ಅಲ್ಲಿ ಅಡ್ಗೆ ಮಾಡೋರು ಟ್ರೈಪೋಡ್ ಯೂಸ್ ಮಾಡ್ತಾರೆ.
ಬಿಡಿ, ನಾವೇನ್ ಅಷ್ಟು ದೊಡ್ಡ ಕುಕ್ಕಲ್ಲ, ಅಷ್ಟೇ. ಏನೋ ಒಂದು ಬಂದಿದ್ ಮಾಡ್ಕೊಳ್ತೀವಿ. ನಿಮ್ ಬಗ್ಗೆ ಹೇಳಿ ಸ್ವಲ್ಪ. ಯಾರು ಇಷ್ಟು 9 ಗಂಟೆಗೆ ನಾನ್ ಎದ್ದಿದ್ರೆ ಅದೇನೋ ಸ್ವಲ್ಪ ಅನ್ನ ಮಾಡ್ಕೊಂಡು ಹಂಗೆ ಎದ್ನೋ ಬಿದ್ನೋ ಅಂತ ರೆಡಿಯಾಗಿ ಹೋಗೋದೇ 10:30 ಆಗ್ತಿತ್ತು. ಇವಾಗ ಆಲ್ರೆಡಿ ಎಷ್ಟು ಟೈಮು? ಇನ್ಸ್ಟಾಗ್ರಾಮ್ ನೋಡಿದ್ರೆ ನಾನು ಯಾರಂತ ಯಾರು ಕೇಳೋದೇ ಬೇಡ ಪ್ರಶ್ನೆ. ಇವ್ರು ನೋಡಿದ್ರೆ ನನ್ ನೋಡಿದ್ರಲ್ಲ ದಯವಿಟ್ಟು ಕಾವ್ಯ ಚಾನಲ್ ನೋಡಿರ್ತೀರಾ ಅಲ್ಲ, ಸಾರಿ ಐಡಿ. ಸೊ ಅವ್ರು ನೋಡಿದ್ರೆ ನಾನ್ ನೋಡೋದೇನ್ ಬೇಡ, ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅನ್ಕೊಂಡಿರ್ತೀನಿ. ಹೌದೌದು. ನಾನು ಬೇಗ ಫೇಮಸ್ ಆಗ್ಬಿಡ್ತಿದ್ದೆ, ಅದಕ್ಕೆ ಅದಕ್ಕೆ ಜನ ಆಮೇಲೆ ಮುತ್ಕೊಬಿಡ್ತಾರೆ, ಓಡಾಡಕ್ ಬಿಡಲ್ಲ ನನ್ನ. ಸುಮ್ಮನೆ ಆಮೇಲೆ ಗದ್ದೆ ಗಲಾಟೆ ಪಬ್ಲಿಕ್ ತೊಂದ್ರೆ, ಅದೆಲ್ಲ ಇಷ್ಟ ಆಗಲ್ಲಪ್ಪ. ಹೌದೌದು. ಒಂದ್ ಕಟ್ಟ ಕಡೆಯ ಪ್ರಶ್ನೆ ಏನಂದ್ರೆ, ಈರುಳ್ಳಿ ಕುಯ್ಬೇಕಾದ್ರೆ ಯಾಕೆ ಕಣ್ಣೀರ್ ಬರುತ್ತೆ? ಕೂದೋರು ಯಾರು ಅಂತ ನೋಡಕ್ಕೆ ಅಷ್ಟೇ ಅಷ್ಟೇ. ಕಟ್ ಮಾಡಿದ್ ಯಾರು ಯಾರು ಅಂತ ನೋಡು. ಅದೇ ನಮ್ಗೆಲ್ಲ ಶಿಕ್ಷೆ ಕೊಟ್ಬಿಟ್ಟಿದೆ, ಏನೆಲ್ಲ ಸಾಯಿಸ್ತವ್ರು ಅಳ್ಳೇಬೇಕು ಅಂತ. ಏನ್ ಬೇಕು ಡಯಟ್ ಫುಡ್ ಎಲ್ಲ ಐತೆ, ಎಲ್ಲ ಐತೆ. ಆದ್ರೆ ಡಯಟ್ ಅಂತೂ ಮಾಡಲ್ಲ. ಡಯಟ್ ಅಂತೂ ಮಾಡಲ್ಲ. ಇದೇ ಲೆಮನ್ ಏನು ಗ್ರೀನ್ ಟೀ ತಗೋಗುಲೆ ನೀನಂತ ಕುಡಿ. ಏನ ಅದ ಗ್ರೀನ್ ಟೀ ನಾನೇ ಕ್ಯಾಟ್ಲರ್ ಇಂದ ಕೆಮಿಕಲ್ ಅಂತ ನಾನೇ ಬಿಸ್ನೆಸ್ ಮಾಡ್ತಾ ಇಲ್ಲ. ತಗೋಬತ್ತಿದಲ್ಲ, ಯಾರು ತರೋ ಮನೆಯಿಂದ ಗ್ಯಾಸ್ ಕಿತ್ಕೊಂಡು ಕಷ್ಟ ಫ್ರೆಂಡ್ಸ್. ಗಾಡಿಲಿ ಬರಕ್ಕೆ ಹಿಂಗ್ ಅನ್ಬಿಟ್ರೆ ದಿನ ಬಸ್ಸಲ್ಲಿ ಓಡಾಡೋದು. ನಾನಿಗೆ ಬಸ್ಸಲ್ಲಿ ಹೋದ್ರೆ ಬಸ್ ಎತ್ಕೊಂಡು ಹೋಗುತ್ತೆ, ನೀನ್ ಎತ್ಕೊಂಡು ಗಾಡಿ ಬಂದ್ರೆ ನಾನು ಹಿಡ್ಕೊಂಡ್ ಬರ್ಬೇಕು ಬ್ಯಾಗ್. ಫ್ಲಿಪ್ಬೋರ್ಡ್ ಬಸ್ಸು ಸೀಟ್ ಮೇಲೆ ಬ್ಯಾಗ್ ಇಟ್ಕೊಂಡ್ ಬರ್, ನಮಗೂ ಜಾಗ ಸಿಕ್ಕಿ ಸೀಟ್ ಮೇಲೆ ಬ್ಯಾಗ್ ಇಟ್ಕೊಂಡ್ ಬರುವಷ್ಟು ಜಾಗ ಸಿಕ್ಕಂದ್ರೆ ಅಷ್ಟೇ ಸಾಕಾಯಿ. ಸಾಕು, ಜಾಸ್ತಿ ಬೇಡ. ನಾವಿಲ್ಲಿ ಏನದು ಚಿಕನ್ ಸಾಂಬಾರ್ ಮಾಡೋದಕ್ಕೆ ತಗೊಂಡಿರೋ ಏನಂತಾರೆ ಪದಾರ್ಥಗಳು, ಸಾಮಗ್ರಿಗಳು ಏನೇನಂದ್ರೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಹಂಗಂತ 1 ಗಂಟೆ ರಾತ್ರಿ ತರ್ಲಿಲ್ಲ, ಬೆಳಗ್ಗೆ ಆರ್ಡರ್ ಮಾಡ್ಕೊಂಡು ಅಷ್ಟೇ. ಸೊ ನೆಕ್ಸ್ಟ್ ಏನ್ ಹಾಕ್ತಿದೀವಿ, ಶುಂಠಿ, ಬೆಳ್ಳುಳ್ಳಿ. ಅದೇ ನಮ್ಮೂರ್ ಕಡೆ ಮಾಡ್ತೀವಲ್ಲ ಸಾಂಬಾರು, ಜಸ್ಟ್ ಆ ತರ ಅಷ್ಟೇ. ಕುಡಿತೀಯಾ ಎಳ್ನೀರು? ನೀ ಕುಡಿ, ಬಲ್ತೋಗಿರುತ್ತೆ. ನಾನು ಶುಂಠಿ ನೀರು ಕುಡಿತೀನಿ. ಹಾಲು ಬರ್ತೈತೆ. ಹಾಲು ನೋಡು, ಇವಾಗ ಅದು ಸುಮ್ಮನೆ ಇತ್ತು ಅಷ್ಟೊತ್ತಿಂದ, ಇವಾಗ ಆ ಕಡೆ ತಿರ್ಕೊಂಡ ತಕ್ಷಣ ಬಂದ್ಬಿಡುತ್ತೆ. ಉಪ್ಪು ಮಾಡು ಇನ್ನ ಕುದಿಬೇಕಿತ್ತು. ಈಗ ಕುಡಿತೀಯಾ? ಇನ್ನೊಂದ್ಸರಿ ಹಚ್ಚು. ಉಫ್ ಮಾಡು, ಆಫ್ ಮಾಡು ಅನ್ನಂಗೆ ಕೇಳಿಸ್ತು ನಂಗೆ. ಇದು ಎಡಿಟ್ ಮಾಡ್ಬಿಡಿ. ಯಾಕಂಟಿ ಚಿಕ್ಕಪ್ಪನಿಗೆ ಗಾಡಿಗೆ ಹೋಗ್ತಾ ಇದ್ದದೆ? ಹೋದ್ವಾರ ನೀ ಹೇಳಿದಲ್ಲ. ಸರಿ, ಮುಂದಿನ ಭಾನುವಾರ ಕರ್ಕ ಬನ್ನಿ. ಭಾನುವಾರನೋ ಇಲ್ಲ ನಿಮ್ಗೆ ಯಾವಾಗ ರಜಾ ಬೀಳ್ತದೆ ಅವಾಗ. ಸಾಕು ದಿನ ಆಮೇಲೆ ಚಿಕನ್ ಮಾಡ್ತಾವೆ ಕಣ. ಬರ್ತೀನಿ ಅವನ್ ಬರ್ಲೇ ಇಲ್ವಲ್ಲ. ಇನ್ನ ಇದ್ರಲ್ಲಿ ಕೆಲ್ಸ ಮನೇಲಿ ಕೆಲ್ಸಗಳು ಯಾವ ಮುಗಿಸಿ ಓಡ್ತಾನೆ. ಕಾವ್ಯ ಬಂದಿದ್ಲು, ನಂಗ್ ಮಾಡಕ್ ಬರಲ್ಲ ಚಿಕನ್. ಸರಿ ಮಾಡ್ಕೊಡ್ತೀನಿ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೆ.
ಈ ಬ್ಲಾಗ್ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಬೆಸ್ಟ್ ಫ್ರೆಂಡ್ಸ್ ಜೊತೆಗೆ ಸೇರಿದ್ರೆ ಎಷ್ಟು ಮಾತಾಡ್ತೀವಿ ಅಂತ. ಸಾಕು ನೋಡು. ಇಲ್ಲಿ ಇನ್ನ ಮಾಡಬೇಕು, ಇನ್ನೊಂದೆರಡು ಸುತ್ತ ಆಡಿಸ್ಬೇಕು. ಒಂದು ಕೆಜಿ ಚಿಕನ್ ಅದ್ರಲ್ಲಿರೋ ಗರಂ ಮಸಾಲೆ ಇತ್ತು ಸ್ವಲ್ಪ. ಯಾವುದು ಗರಂ ಮಸಾಲೆ ಇದೇನಾ? ಕಲಿಸ್ಕೊಳ್ಬೇಕು. ಅರಿಶಿನ ಕಲಿಸ್ಕೊಳ್ಬೇಕು. ಜೀರಿಗೆ, ಮೆಂತ್ಯ, ಸೇಮ್ ಧನಿಯಾ ಪೌಡರ್ ಇರಬೇಕು. ಇದು ಚಿಲ್ಲಿ ಪೌಡರ್. ಇದು ಒಂದು 1/4 ಸ್ಪೂನ್ ಚಿಲ್ಲಿ ಪೌಡರ್ ಎಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಅಷ್ಟೇ. ಅಯ್ಯೋ, ಕಾಫಿ ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆ. ಕಾಫಿ ಪೌಡರ್ ಒಟ್ಟುಡು ಕಲ್ಲಾಗ್ಬಿಟ್ಟಿದೆ. ಅದ್ರೊಳಗಡೆ ಹಾಲು ಹಾಕ್ಬಿಟ್ಟಿದೆ. ಅದೇ ಮಾಡ್ತೀವಿ, ಗ್ಲಾಸ್ ಬಾಟಲ್ ಹೆಂಗಿದ್ರು. ಕಾಫಿ ಪೌಡರ್ ಮಿಲ್ಕ್ ಒಳಗೋ, ಮಿಲ್ಕ್ ಕಾಫಿ ಪೌಡರ್ ಒಳಗೋ. Tell me you are middle class without telling middle class. ಕಾಫಿ ಪೌಡರ್ ಖಾಲಿ ಆದಾಗ ಅಲ್ಲೇ ಅದ್ರೊಳಗಡೆ ಹಾಕ್ಬಿಟ್ಟು ಮಾಡಿಕೊಂಡು ಸ್ಪೂನ್ ಕೊಡಪ್ಪ. ಉಪೇಂದ್ರ ಅವ್ರಿಗೂ ಗೊತ್ತಿರ್ಲಿಲ್ಲ ಫೇಮಸ್ ಆಗ್ಬಿಡಿದ್ರೆ ಅಂತ. ಮನಸ್ಸಿನೊಳಗೆ ಮನದೊಳಗೆ ಅಯ್ಯೋ ಬಿತ್ತ ಬಟ್ಟೆ ಹೋಯ್ತಾ? ಏನು ಬಾದಾಮ್ ತಿನ್ನೆ, ಬಾದಾಮು ತಿನ್ನಿಲ್ಲ. ಅದು ಇವಾಗ ಕೆಲ್ಸ ಮುಗೀತು, ಇನ್ನ ಕೆಲ್ಸ ನಮ್ದು. ಇಲ್ಲಿ ನೋಡಿ, ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ಅಲ್ಲಿ ಒಂದು ಅನ್ಹೆಲ್ದಿ ಒಂದು ಹೆಲ್ದಿ ಅಂತ ಇರುತ್ತೆ. ಯಾರ ಫ್ರೆಂಡ್ಸ್ ಇದೆ? ಕಾಫಿನ ಅನ್ಹೆಲ್ದಿ ಅಂದಿದ್ದು. ಕಾಫಿ ಅನ್ಹೆಲ್ದಿ, ಏನು ಸ್ಟಾಮಿನಾ. ಕಾಫಿ ಅನ್ಹೆಲ್ದಿ, ಶುಂಠಿ ಟೀ ಹೆಲ್ದಿ. ಅದೇ ಕೆಲಸ ಮಾಡ್ತಾ ಇದೆ. ಮೂಡ್ ಫ್ರೆಶ್ ಮಾಡುತ್ತೆ ಕಾಫಿ. ಶುಂಠಿ ಟೀ ನಿಮ್ ಬಾಡಿಗೆ ಒಳ್ಳೇದ್ ಮಾಡುತ್ತೆ. ರೇಷ್ಮಾ ಅನ್ಸುತ್ತೆ ನೋಡಿ ಫ್ರೆಂಡ್, ನಾಟ್ಕೋಳಿ ಸಾರು. ನಾಟಿ ಕೋಳಿ ಇಲ್ಲ, ಫಾರಂ ಕೋಳಿ. ಕೋಳಿ ಸಾರು ಮಾಡ್ತೇವೆ ಫ್ರೆಂಡ್ಸ್. ಮತ್ತೆ ಉಪ್ಪು. ಬನ್ನಿ 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 ಬೇಗ. ನಾರ್ತ್ ಇಂಡಿಯನ್ಸ್ ತರ ಇದಾರೆ, ನಮ್ ಕರ್ನಾಟಕದವರಲ್ವೇನು. ಆದ್ರೆ ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಚಿಕನ್ ಯಾಕೆ ಬೇಕು ನಮ್ಗೆ? ಹೌದು, ನೀನ್ ತಿನ್ಬೇಡ, ನಾನ್ ತಿಂತೀನಿ. ಆ ಚಿಕ್ಕ ಹುಡುಗ ಯಾವ್ದು ನಮ್ಮಮ್ಮ ಸೂಪರ್ ಸ್ಟಾರ್ ಬಂದು. ಹೌದು, ಚಿಕನ್ ಶೋ ಬಿಟ್ಬಿಡ್ತೀನಿ ಮತ್ತು ಚಿಕನ್ ಬಿಡಲ್ಲ ಅಂತ. ನಮ್ ಸಂಘದ ಸದಸ್ಯ ಮುದ್ದೆ ಮಾಡಕ್ ಇಟ್ಟಿದೀವಿ. ಸೊ ರೈಸ್ ಎಲ್ಲೇ ಅದು ತಂಗಳನ್ನ ನಿಮ್ ಮನೇಲಿ ಹಿಂಗೆ ಮಾಡ್ತೀರಾ? ಮೇಲೆ ಮೇಲೆ ಇದು ಇಲ್ಲಿ ನೀರ್ ಮೇಲೆ, ನೀರ್ ಮೇಲೆ, ಕುಡಿಯೋ ನೀರ್ ಮೇಲೆ ಇಡ್ಲಿ. ಓಕೆ, ನಿಮ್ ಮನೇಲೂ ಹಿಂಗೆ ಮಾಡ್ತೀರಾ? ಮುದ್ದೆ ಮಾಡ್ಬೇಕಾದ್ರೆ ರೈಸ್ ಏನಾದ್ರು ಮಿಕ್ಕಿದ್ರೆ ಇದು ಸ್ವಲ್ಪ ತಗೊಂಡು ಹಿಂಗ ಹಾಕ್ಬಿಡೋದು. ಇದು ಸ್ವಲ್ಪ ಬೆಂದ್ಮೇಲೆ ಮುದ್ದೆ ಮಾಡ್ಕೊಳ್ಳೋದು. ತೊಳಿತಾ ಇರಿ ತೊಳಿತಾ ಇರಿ ತೊಳಿತಾ ಇರಿ. ಬಂಟಿ ಸಾಕು. ಚಿಕನ್ ವಾಶ ಆಯ್ತು. ನೀರ್ ಹಂಗೆ ಇಟ್ಟಿದ್ಯಾ? ನೀರ್ ಸೋರ್ಸು ಚೆನ್ನಾಗಿ. ಇನ್ನ ಬಂದಿದೆ ನೋಡಿ. ನನ್ಗೊಂದು ಡೌಟು, ಈ ಬ್ಲಾಗ್ ಮಾಡೋರೆಲ್ಲ ವಿಡಿಯೋನು ಮಾಡ್ಕೊಂಡು ಅಡ್ಗೆನೂ ಹೆಂಗ್ ಮಾಡ್ತಾರೆ ಅಂತ. ಹಿಂಗೇನೆ ಕಷ್ಟ ಅಷ್ಟೇ ಇದು. ಪಾಪ ಈಸಿ ಏನಿಲ್ಲ. ಹೌದು, ಅನ್ನ ಆರ್ಬೇಕು, ಆರಿದ್ರೇನೆ ಪುಡಿ ಪುಡಿಯಾಗಿ ಆಗೋದು. ಮುಚ್ಚಿಟ್ಬಿಟ್ರೆ ಮೆಲ್ಟ್ ಆಗ್ಬಿಡುತ್ತೆ. ಮುದ್ದೆನೂ ಮಾಡ್ಬಿಟ್ಟು ಈ ಸೌಟಲ್ಲೇನೆ ಮಾಡೋದು ಮುದ್ದೆ ಅಷ್ಟೇ.
ಇಷ್ಟೇನು ಹಸಿಟ್ಟಿರೋದು? ಸಾಕಾಗುತ್ತಾ? ಸಾಕು. ನಾನೇನು ನೀರು ಕಡಿಮೆ ಮಾಡ್ತೀನಿ ಹಂಗಾದ್ರೆ. ಇಲ್ಲ, ಹಸಿಟ್ ಇದೆ. ಸಾಕಾಗುತ್ತಾ? ಇನ್ನೇನು ಅದ್ ನೋಡಕ್ ಮಾತ್ರ ಲೈಟ್ ವೈಟ್ ಆಗಲ್ಲ. ಅಕ್ಕಿ ಹಿಟ್ಟು ಹಾಕೋದಂತ. ಇಲ್ಲ ಕುಡಿ, ನಾನು ಹಾಕೋತೀನಿ. ಆಯ್ತು. ಆ ತಣ್ಣಗ್ ಮಾಡ್ಕೊಂಡು ಕುಡ್ದಲ್ಲ ಕಾಫಿ? ಕೋಲ್ಡ್ ವಾಟರ್. ನಮ್ಮೂರ್ಗೆ ಹೋಗ್ಬೇಕು, ತಣ್ಣಗಾದ್ಮೇಲೆ ಕಾಫಿ ಕೊಟ್ರೆ ತಣ್ಣಗಾಗಿದೆ ಬಿಸಿ ಮಾಡ್ಕೊಡಲ್ಲ. ಕೋಲ್ಡ್ ಕಾಫಿ ಇದು ಕುಡೀರಿ ಅಂದ್ರೆ ಈ ವ್ಯಾಸಕ್ಕೋ ಏನು ನಮ್ಮ ಅಮ್ಮನೇ ಬೈತಿರ್ತಾರೆ, ಅದಕ್ಕೆ ಸೊಳ್ಳೆ ನೊಣ ಎಲ್ಲ ಹೋಗಿ ಹೋಗಿ ಮುಟ್ಟಿ ಟೇಸ್ಟ್ ಜಾಸ್ತಿ ಆಗ್ಬೇಕು ನಿನಗೆ ಅಂತ. ಅದಕ್ಕೆ ಕುಡಿಯೋದೇ ಇಲ್ಲ. ಹಾಕು, ಒಂದೇ ಸರಿ ಹಾಕ್ಬಿಡು, ಒಂದ್ 4 ಸ್ಪೂನ್. ಸ್ವಲ್ಪ ಇರು ಹಾಕೊಂಡೆ ಕಡಿಮೆ. ಸುಮ್ಮನೆ ನೀರಾಗ ಸಾಲ್ಟ್ ಹಾಕಿ ಬೇಯಿಸಿಡ್ಬೇಕಾ ಚಿಕನ್ನು? ಇಲ್ಲ ನಾನು ಮಾಡ್ತೀನಿ. ಇರು ಹಾಕ್ಲಾ? ಏನ ಫಸ್ಟ್ ಸ್ವಲ್ಪ ಇದು ಉಪ್ಪಾಕು, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುಲ್ಕು. ಯಾವಾಗಲೇ ಮಾಡಿದ್ದಲ್ಲ ಇಷ್ಟೊತ್ತು ತೊಳೆದಿಟ್ಟದ್ದು. ಯಾವಾಗ್ಲೂ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಬಿಟ್ರೆ ಚೆನ್ನಾಗಿ ಉಪ್ಪಿಡಿಯುತ್ತೆ. ಆಮೇಲೆ ಸಾಂಬಾರ್ ಕಡಿಮೆ ಹಾಕೋಬೇಕು. ಕುಕ್ಕರ್ಗೆ ಹಾಕ್ಬೇಡ, ಇದ್ರಲ್ಲೇ ಇಡು. ನಮ್ಮ ಮುದ್ದೆ ರೆಡಿ. ನಾನು ಮತ್ತು ಆಶಾ ಆಲ್ಮೋಸ್ಟ್ 10 ಇಯರ್ಸಿಂದ ಫ್ರೆಂಡ್ಸು. ಲೈಕ್ ನಾವು ಫ್ರೆಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಕ್ಕ ತಂಗಿಯರ ಥರ ಇರ್ತೀವಿ ಯಾವಾಗ್ಲೂ. ಲೈಕ್ ನಾವು ಕೂಡ ತುಂಬ ಜಗಳ ಆಡ್ತೀವಿ. ಜಗಳ ಆಡಲ್ಲ ಅಂತ ಇಲ್ಲ, ನಾವಂತೂ ತುಂಬ ಅಂದರೆ ತುಂಬ ಜಗಳ ಆಡ್ತೀವಿ. ಬಟ್ ಇಬ್ಬರು ಬೇಗನೆ ಮಾತಾಡ್ತೀವಿ. ಸೊ ಅದೊಂದು. ಆ್ಯಂಡ್ ನಮ್ಮಿಬ್ಬರ ಮಧ್ಯೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡ್ ಬಂದರೂ ಕೂಡ ಅದನ್ನು ಕುತ್ಕೊಂಡು ಬಗೆಹರಿಸ್ಕೊಂಡು ನಾವು ಮತ್ತೆ ಮಾತಾಡ್ತೀವಿ. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನ ಅಲ್ಲೊಂದು ಇಲ್ಲೊಂದು ಫ್ರೆಂಡ್ಸು ತುಂಬ ವರ್ಷದಿಂದ ಫ್ರೆಂಡ್ಸ್ ಇದ್ದು ಸ್ವಲ್ಪ ಏನೋ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದೇ ಬಿಟ್ಬಿಟ್ಟಿರ್ತಾರೆ. ಸಂಬಂಧ ತುಂಬ ಇಂಪಾರ್ಟೆಂಟ್. ಸೊ ವ್ಯಾಲ್ಯೂ ಮಾಡಬೇಕು ಅಂತ ನನ್ನ ಅನಿಸಿಕೆ. ಅವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ ಅನ್ಕೊಳ್ತೀನಿ ಅಷ್ಟೇ, ಪರವಾಗಿಲ್ಲ. ಸಾಂಬಾರ್ ಮಾಡಿದ್ಮೇಲೆ ನೋಡಿ. ಜಸ್ಟ್ ಸಿಂಪಲ್ ಗೊತ್ತಾ, ನಾನು ಚಿಕನ್ ಸಾಂಬಾರ್ ಮಾಡೋದು. ಆನಿಯನ್, ಆಯಿಲ್, ಚಿಕನ್, ಏನದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಹಾಕೊಂಡು ಸ್ವಲ್ಪ ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಆಡ್ಸ್ಕೊಂಡಿರೋ ಮಸಾಲ ಆಡ್ ಮಾಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಚಿಕನ್ ಸಾಂಬಾರ್ ಆಗೋಯ್ತು. ಸೊ ಇವಾಗ ಒಂದು 10 ಮಿನಿಟ್ಸ್ ಚಿಕನ್ ಬಾಯ್ಲ್ ಆಗಿದೆ. ಸೊ ಇವಾಗ ಮಸಾಲ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸ್ಬಿಟ್ರೆ ಚಿಕನ್ ಸಾಂಬಾರ್ ರೆಡಿ. ಹೇಗಿದೆ, ಏನ್ ಕಡಿಮೆ ಆಗಿದೆ ಅಂತೂ ಇನ್ನೂ ಗೊತ್ತಿಲ್ಲ. ನೋಡೋಣ ಲಾಸ್ಟಿಗೆ ಸಾಂಬಾರ್ ಆದ್ಮೇಲೆ ಟೇಸ್ಟ್ ಮಾಡ್ಬಿಟ್ಟು. ನಾನು ನಮ್ಮಿಬ್ಬರ ಫ್ರೆಂಡ್ಶಿಪ್ಪಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಶೇರ್ ಮಾಡ್ತೀನಿ ಅಂತಂದರೆ, ನಾವು ಜಗಳ ಆಡೋದು ಜಾಸ್ತಿ ಯಾವ ವಿಷಯಕ್ಕೆ ಗೊತ್ತಾ? ಎಕ್ಸಾಂಪಲ್, ಅವಳು ನನಗೆ ಹೇಳ್ದೆ ಒಂದು ಚಿಕ್ಕ ಕ್ಲಿಪ್ ತೊಗೊಂಡ್ರು ಕೂಡ ನನಗೆ ಹೇಳ್ದೆ ನೀನು ತೊಗೊಂಡಿದ್ಯಾ ಅಂತ ನಾವು ಜಗಳ ಮಾಡ್ತೀವಿ. ಇನ್ನೂ ಅವಳು ಕೂಡ ಅಷ್ಟೇ, ನಾನು ಹೇಳ್ದೆ ಏನಾದರೂ ಒಂದು ಚಿಕ್ಕ ಕ್ಲಿಪ್ ಆಗಿರ್ಬೋದು, ನಾನು ಆಚೆ ಹೋಗಿರೋದಾಗಿರ್ಬೋದು, ಏನೂ ಹೇಳಿಲ್ಲ ಅಂದರೆ ಸೊ ಅದಕ್ಕೂ ಅವಳು ಜಗಳ ಮಾಡ್ತಾಳೆ. ಇಷ್ಟೇ ನಮ್ಮಿಬ್ಬರ ಮಧ್ಯೆ ಜಗಳಗಳಂತ ಬರೋದು. ಅದು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇದೆ. ಸೊ ಹೇಳ್ತಾರೆ ಒಬ್ಬೊಬ್ಬರು, ಮೋರ್ ದ್ಯಾನ್ 10 ಇಯರ್ಸ್ ನೀವು ಯಾವ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತೀರಾ, ಇಟ್ ಸ್ಟೇಸ್ ಲೈಫ್ ಲಾಂಗ್ ಅಂತ. ಸೊ ಆ ಥರ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಐ ಹೋಪ್ ಇಟ್ ಶುಡ್ ಬಿ ಲೈಕ್ ದ್ಯಾಟ್. ಯಾಕಂದರೆ ನಾವು ಒಬ್ರನ್ನೊಬ್ರು ಬಿಟ್ಟು ಇರಲ್ಲ ಅಂತ ನಂಗೆ ಗೊತ್ತು. ಸೊ ಅದು ಅವಳಿಗೂ ಗೊತ್ತು. ಸೊ ನಮ್ಮ ಫ್ರೆಂಡ್ಶಿಪ್ ಬ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ. ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಫ್ರೆಶ್ ಅಪ್ ಆಯಿತು, ಜಸ್ಟ್ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಅವ್ರು ಫ್ರೆಶ್ ಅಪ್ ಆಗಲಿಕ್ಕೆ ಹೋಗಿದ್ದಾರೆ. ಅವಳು ಫ್ರೆಶ್ ಅಪ್ ಆಗಿ ಬಂದಿದ್ಲು. ಸೊ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ಲು. ನಾನು ಕುಕ್ಕಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟು ನಾನು ಹೋದೆ. ಸೊ ಆ ಗ್ಯಾಪಲ್ಲಿ ಅವಳು ಪೂಜೆನೂ ಕೂಡ ಮುಗಿಸ್ತಿದ್ಲು.
ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇದೊಂದು ಸಿಮಿಲರ್ ಕ್ವಾಲಿಟಿ ಅಂದರೆ ನಮ್ಮಿಬ್ರಿಗೂ ಅಷ್ಟೇ ದೇವ್ರ ಪೂಜೆ ಮಾಡೋದು, ಟೆಂಪಲ್ಗೆ ಹೋಗೋದು. ಸೊ ನಾವಿಬ್ಬರು ಎಲ್ಲಾದರೂ ಆಚೆ ಹೋದರೂ ಕೂಡ ನಾವು ಹೋಗೋದೇ ಟೆಂಪಲ್ಗಳಿಗೆ. ಸೊ ಯಾವುದೋ ಪ್ಲೇಸಿಗೂ ಎಲ್ಲ ಟ್ರಿಪ್ಪು ಅದು ಇದು ಅಂತ ನಾವು ಹೋಗೇ ಇಲ್ಲ. ನಾವೇನಾದರೂ ರಜೆ ತಗೊಂಡು ಎಲ್ಲಾದರೂ ಹೋದರೂ ಕೂಡ ಟೆಂಪಲ್ ವಿಸಿಟ್ ಮಾಡ್ತೀವಿ. ಸೊ ಅದೊಂದು ತುಂಬ ಸಿಮಿಲರ್ ಕ್ವಾಲಿಟಿ ಇದೆ. ಅವಳಿಗೂ ದೇವರಂದರೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಇವಾಗ ಪೂಜೆ ಎಲ್ಲ ಮುಗೀತು, ರೆಡಿಯಾಗಿ ತಿಂಡಿ ತಿಂದು ಹೊರಡ್ಬೇಕು. ಸೊ ಇವಾಗ ಅವಳು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಳೆ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಊಟ ಮಾಡಿ ಲೈಕ್ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಸಿಕ್ಕೆ. ನೀವೇನಾದರೂ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಮಾತಾಡೋದು ಬಿಟ್ಬಿಟ್ಟಿದ್ದೀರಾ, ಬಟ್ ಸ್ಟಿಲ್ ನಿಮಗೆ ಅವರಂದರೆ ಇಷ್ಟ ಅಂತಂದರೆ ಒಂದು ಸರಿ ನಿಮ್ಮ ಕಡೆಯಿಂದನೇ ಟ್ರೈ ಮಾಡಿ. ಸೊ ಏನೂ ಕಳ್ಕೊಳ್ಳಲ್ಲ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಸಿಗುತ್ತೆ. ಇವಾಗ ಬಂದಿಲ್ಲ ಸರ್, ಲಾಸ್ಟ್ ಟೈಮ್ ಬಂದಿದ್ದು ಅಷ್ಟೇ. ಎಲ್ಲ ಆಗಿದೆ. ಜಸ್ಟ್ ರೆಡಿಯಾಗಿ ಊಟ ಮಾಡಿ ಹೊರಡಬೇಕಷ್ಟೆ. ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. ಬೆಳಗ್ಗೆ ಮುದ್ದೆ ಚಿಕನ್ ಮಾಡ್ಕೊಂಡ್ವಿ. ಸೊ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡ್ವಿ ಅದೇ ಸಾಂಬಾರಿಗೆ. ಸೂಪರಾಗಿತ್ತು ಆ್ಯಕ್ಚುಲಿ ಸಾಂಬಾರು. ಮುಗ್ದಿದೆ, ಜಸ್ಟ್ ಇವಾಗ ಹೊರಟಿದ್ದೀವಿ. ಫಿನಿಶಿಂಗ್ ಆಮೇಲೆ ಮಾಡ್ತೀವಿ. ಓಕೆ. ತುಂಬ ಲೇಟಾಗಿತ್ತು ಆ್ಯಕ್ಚುಲಿ, ಆದರೆ ಬಂದ ತಕ್ಷಣ ಬಸ್ ಕೂಡ ಸಿಕ್ತು. ಅವಳು ಅದೇ ಬಸ್ಸಲ್ಲಿ ಕಂಟಿನ್ಯೂ ಮಾಡಿದ್ಲು ಅವಳು ಡ್ಯೂಟಿ ಪ್ಲೇಸಿಗೆ. ನಾನು ಅರ್ಧದಲ್ಲೇ ಇಳ್ಕೋಬೇಕಿತ್ತು ಸೊ ನನ್ನ ಡ್ಯೂಟಿ ಪ್ಲೇಸಿಗೆ ಬರೋದಕ್ಕೆ. ಸೊ ನಾನು ಅಲ್ಲಿಂದ ಅರ್ಧದಲ್ಲೇ ಇಳ್ಕೊಂಡು ನಾನು ಮೆಟ್ರೋದಲ್ಲಿ ನನ್ನ ಡ್ಯೂಟಿಗೆ ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅವಳು ಕೂಡ ಕೆಲ್ಸಕ್ಕೆ ಹೋದ್ಲು ಆ್ಯಂಡ್ ನಾನು ಕೂಡ ಕೆಲ್ಸಕ್ಕೆ ಬಂದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸ್ವಲ್ಪನಾದರೂ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.